ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಅದೇ ರೀತಿಯಾಗಿ ಈ ಒಂದು ಸೂಪರ್ ಆಗಿರುವಂಥ ಹೆಲ್ತ್ ಡ್ರಿಂಕನ್ನು ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ. ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ತುಂಬ ಕೈಕಾಲು ನೋವು ಅಂತ ಹೇಳ್ತಾ ಇರ್ತೀವಿ, ಸುಸ್ತು ಅಂತ ಹೇಳ್ತಾ ಇರ್ತೀವಿ, ಒಂದು ಆ್ಯಕ್ಟಿವ್ನೆಸ್ಸೇ ಇರಲ್ಲ ಅಂತ ಹೇಳ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡೋರ ತನಕನೂ ಕೂಡ. ಸೊ ತುಂಬ ಆ್ಯಕ್ಟಿವ್ ಆಗಿರಬೇಕು, ನಮ್ಗೆ ಅಷ್ಟು ಸುಸ್ತು ಅಂತ ಅನ್ನಿಸ್ಬಾರ್ದು, ಹೆಲ್ದಿ ಆಗಿರಬೇಕು ಅಂದರೆ ಈ ರೀತಿಯಾಗಿ ಮನೆಯಲ್ಲಿನೇ ಈ ಒಂದು ಹಾಲಿನ ಪುಡಿಯನ್ನು ಮಾಡಿಕೊಂಡು ಟೇಸ್ಟ್ ಮಾಡಿ, ರುಚಿ ಮಾಡಿ, ಅದೇ ರೀತಿಯಾಗಿ ಆರೋಗ್ಯಕ್ಕೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಆದಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿನೇ ಹೆಲ್ದಿ ಆಗಿರೋ ಅಂಥ ಈ ಒಂದು ಹೆಲ್ತ್ ಡ್ರಿಂಕನ್ನು ಮಾಡೋಣ. ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗೆ ಗೊತ್ತಾಗೋದೇ ಇಲ್ಲ. ನಾವು ವೆಯ್ಟ್ ಗೇನ್ ಆಗಲಿ ಅಥವಾ ವೆಯ್ಟ್ ಲಾಸ್ ಆಗಲಿ, ಹೆಲ್ದಿ ಆಗಿರಲಿ, ಮಕ್ಕಳಿಗೆ ತುಂಬ ಚೆನ್ನಾಗಿ ಮೆಮೊರಿ ಪವರ್ ಬೇಕು, ಡೈಜೆಷನ್ ಪವರ್ ಬೇಕು ಅಂತ ಪ್ರತಿಯೊಂದಕ್ಕೂ ಕೂಡ ನಾವು ಮಾಡಿಕೊಡ್ತಾನೆ ಇರ್ತೀವಿ. ಬಟ್ ಈ ರೀತಿಯಾಗಿ ನೀವು ಟ್ರೈ ಮಾಡಿದ್ರೆ ಎಲ್ಲದಕ್ಕೂ ಕೂಡ ಇದು ಒಂದು ಒಳ್ಳೆ ರೆಸಿಪಿ ಅಂತ ಕೂಡ ಹೇಳ್ಬೋದು. ನೀವು ಮಿಸ್ ಮಾಡದೆ ಈ ವಿಡಿಯೋನ ಶೇರ್ ಮಾಡ್ಕೊತೀರಾ ಅಂತ ನನಗೆ ನಂಬಿಕೆ ಇದೆ, ಯಾಕಂದರೆ ಅಷ್ಟು ಒಳ್ಳೆ ರೆಸಿಪಿ. ಬನ್ನಿ ನೋಡ್ಕೊಂಡು ಬರೋಣ. ನಾನು ಇಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಮೆಷರ್ಮೆಂಟ್ ಅಂದರೆ ನೀವು ಕಣ್ಣಳ್ತೆನಲ್ಲೇ ಹಾಕ್ಕೊಳ್ಬೋದು ಸ್ನೇಹಿತರೆ. ನೀವು ನೋಡ್ತಾ ಹೋಗಿ, ನಾನು ಹೇಳ್ತೀನಿ. ಸುಮಾರು ಒಂದು 15ರಿಂದ 20 ಗೋಡಂಬಿ ತೊಗೊಂಡಿದ್ದೀನಿ. ಒಂದು ಬೌಲ್ ಮೆಷರ್ಮೆಂಟಲ್ಲೇ ತೊಗೊಳ್ತಾ ಹೋಗೋಣ. ಒಂದು ಅರ್ಧ ಬೌಲಷ್ಟು ಸೂರ್ಯಕಾಂತಿ ಬೀಜನೂ ತೊಗೊಂಡಿದ್ದೀನಿ, ಸನ್ಫ್ಲವರ್ ಸೀಡ್ಸು, ಮತ್ತು ಇದು ಬ್ರೈನ್ ಅಂತ ಹೇಳ್ತೀವಲ್ವಾ, ವಾಲ್ನಟ್ ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ. ಪ್ರತಿಯೊಂದನ್ನು ಅರ್ಧ ಬೌಲಷ್ಟೇ ತೊಗೋತಾ ಇದ್ದೀನಿ. ಮತ್ತು ಕುಂಬಳಕಾಯಿ ಬೀಜನೂ ಕೂಡ ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ. ಇದು ಕಲ್ಲಂಗಡಿ ಬೀಜ, ಇದು ಕೂಡ ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ. ನಾನು ಪ್ರತಿಯೊಂದ್ರದ್ದು ಏನು ಹೆಲ್ತ್ ಬೆನಿಫಿಟ್ಸ್ ಇದೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಮುಂದೆ ನಿಮಗೆ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ. ಅರ್ಧ ಬೌಲಷ್ಟು ಬಾದಾಮಿ, ಸುಮಾರು 1 ಬೌಲಷ್ಟು ಮಖಾನ ತೊಗೊಂಡಿದ್ದೀನಿ. ಒಂದು 3ರಿಂದ 4 ಏಲಕ್ಕಿ ಫ್ಲೇವರ್ಗೋಸ್ಕರ. ಇಷ್ಟನ್ನು ನಾವು ಡ್ರೈ ರೋಸ್ಟ್ ಮಾಡಬೇಕು ಸ್ನೇಹಿತರೆ. ಇದು ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ, ಒಂದಂತ ಹೇಳೋದಕ್ಕಾಗಲ್ಲ. ಒಂದೊಂದನ್ನೇ ತೊಗೊಂಡ್ರೆ ದಿನವೆಲ್ಲ ಹೇಳ್ಬೋದು, ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ, ಕಲ್ಲಂಗಡಿ ಬೀಜ ತೊಗೊಂಡ್ರೆ ಇದರಲ್ಲಿ ಐರನ್ ತುಂಬ ಜಾಸ್ತಿ ಇದೆ, ಪ್ರೋಟೀನ್ ಇದೆ, ಮತ್ತು ಆ್ಯಂಟಿಬಯೋಟಿಕ್ ಪವರ್ ತುಂಬ ಚೆನ್ನಾಗಿ ನಮ್ಮ ಬಾಡಿಗೆ ಸಿಗುತ್ತೆ. ಅದೇ ರೀತಿಯಾಗಿ ಕುಂಬಳಕಾಯಿ ಬೀಜ ತಿನ್ನೋದ್ರಿಂದನೂ ಕೂಡ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಮತ್ತು ಇದನ್ನು ಭೂಲೋಕದ ಸಂಜೀವಿನಿ ಅಂತ ಅಂದರೂ ಕೂಡ ತಪ್ಪಾಗಲ್ಲ. ಇದರಿಂದ ಆಯುಷ್ ವೃದ್ಧಿ ಅಂತ ಹೇಳ್ತಾರೆ. ಯಾಕಂದರೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ, ಮತ್ತು ಹಾರ್ಟ್ ಪ್ರಾಬ್ಲಮ್ ಬರದ ಹಾಗೆ ತಡೆಯುತ್ತೆ ಅಂತ ಹೇಳ್ತಾರೆ. ಇನ್ನು ಸೂರ್ಯಕಾಂತಿ ಬೀಜ ತೊಗೊಂಡ್ರು ಅಷ್ಟೇ. ಸನ್ಫ್ಲವರ್ ಸೀಡ್ಸು ಸೂರ್ಯನಷ್ಟೇ ಪವರ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ವಿಟಮಿನ್ ಇ ಜಾಸ್ತಿ ಇದೆ, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಮತ್ತು ಇದರಲ್ಲಿ ತುಂಬ ಜಾಸ್ತಿ ಸಿಗತ್ತೆ. ಆ್ಯಂಟಿಬಯೋಟಿಕ್ ಪವರ್ ಕೂಡ ಜಾಸ್ತಿ ಆಗುತ್ತೆ. ಇದನ್ನು ತಿನ್ನೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು, ಯಾವುದು ಕೂಡ ಜಾಸ್ತಿ ತಿನ್ನೋದಕ್ಕೆ ಹೋಗಬಾರ್ದು. ಅತಿಯಾದರೆ ಅಮೃತ ಕೂಡ ವಿಷ ಅಂತ ಹೇಳ್ತಾರೆ. ಸೊ ದಿನಕ್ಕೊಂದು 4ರಿಂದ 5 ಆ ರೀತಿಯಾಗಿ ತಿಂತಾ ಹೋಗಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಕರೆಕ್ಟು ಮೆಷರ್ಮೆಂಟಲ್ಲಿ ಸಿಕ್ಬಿಡುತ್ತೆ. ಅದೇ ರೀತಿಯಾಗಿ ಮಖಾನ, ಇದನ್ನು ಲೋಟಸ್ ಸೀಡ್ಸ್ ಅಂತ ಕೂಡ ಕರಿತೀವಿ, ಫಾಕ್ಸ್ ನಟ್ ಅಂತ ಕೂಡ ಹೇಳ್ತೀವಿ. ಇದರಿಂದ ವೆಯ್ಟ್ ಲಾಸನ್ನು ತುಂಬ ಚೆನ್ನಾಗಿ ಮಾಡ್ಬೋದು. ಇದು ಸ್ವಲ್ಪ ತಿಂದರೂ ಕೂಡ ಹೊಟ್ಟೆ ತುಂಬಿದಾಗ ಅನ್ನಿಸ್ತಾ ಇರುತ್ತೆ. ಸೊ ಬೇಗ ಹಸಿವು ಆಗೋದಿಲ್ಲ. ಇದರಲ್ಲಿ ಪ್ರೋಟೀನ್, ಫೈಬರ್, ಕ್ಯಾಲ್ಶಿಯಂ ಜಾಸ್ತಿ ಇದೆ, ಐರನ್ ಕೂಡ ಜಾಸ್ತಿ ಇದೆ. ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಆಗೋದಿಲ್ಲ. ಇದನ್ನು ತಿನ್ನೋದ್ರಿಂದನೂ ಕೂಡ ನಮ್ಮ ಬಾಡಿನಲ್ಲಿ ಆ್ಯಂಟಿಬಯೋಟಿಕ್ ಪವರ್ ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ಬ್ಲಡ್ ಶುಗರ್ ಆಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಇವೆಲ್ಲ ಬಾರದ ಹಾಗೆ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ಆದಷ್ಟು ಕೂಡ ಇವೆಲ್ಲ ನಮಗೆ ಕೈಗೆ ಎಟುಕೋ ದರದಲ್ಲೇ ಸಿಗುತ್ತೆ. ಸೊ ಬೇರೆದಕ್ಕೆಲ್ಲ ನಾವು ಇನ್ವೆಸ್ಟ್ ಮಾಡ್ತಾ ಇರ್ತೀವಿ. ಬಟ್ ಈ ರೀತಿಯಾಗಿ ಆರೋಗ್ಯಕ್ಕೆ ಒಳ್ಳೆಯದಾಗಿರೋ ಅಂಥ ಈ ಒಂದು ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ಸ್ನೇಹಿತರೆ. ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ. ನಾವು ಇದನ್ನು ಈ ರೀತಿ ಮಾಡ್ಕೊಳ್ಳೋದಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕಾಗತ್ತೆ. ನೋಡಿ, ಇವಾಗೆಲ್ಲ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದೆ, ತಣ್ಣಗಾಗಿದೆ. ಇದನ್ನು ತಣ್ಣಗಾದ ಮೇಲೇ ನಾವು ಮಿಕ್ಸಿ ಮಾಡ್ಕೊಳ್ಬೇಕು. ಬನ್ನಿ ಮಿಕ್ಸಿ ಮಾಡ್ಕೊಂಡು ಬರೋಣವಾ. ಇದು ಫೈನ್ ಪೌಡರ್ ಆಗೋದಿಲ್ಲ, ನಾವು ಡ್ರೈ ನಟ್ಸ್ ತೊಗೊಂಡಿರೋದ್ರಿಂದ ಸ್ವಲ್ಪ ಎಣ್ಣೆ ಬಿಟ್ಟಾಗತ್ತೆ. ಸೊ ಇದನ್ನು ನಾವು ಪೂರ್ತಿಯಾಗಿ ಫೈನ್ ಪೌಡರ್ ಮಾಡೋದಕ್ಕಾಗಲ್ಲ, ಬಟ್ ಮ್ಯಾಕ್ಸಿಮಮ್ ಆಗಿ ಇದನ್ನು ಫೈನ್ ಪೌಡರ್ ಮಾಡೋಣ. ಕಂಟಿನ್ಯೂಯಸ್ ಆಗಿ ಒಂದೇ ಸಮ ನಾವು ಮಿಕ್ಸಿ ಮಾಡೋದು ಬೇಡ. ಸ್ವಲ್ಪ ಅದಕ್ಕೆ ಟೈಮ್ ಕೊಟ್ಟು ಮಿಕ್ಸಿ ಮಾಡೋದ್ರಿಂದ ಒಂದು ಫೈನ್ ಪೌಡರ್ ಅದಕ್ಕೆ ಬರುತ್ತೆ. ನೋಡಿ, ಈ ರೀತಿಯಾಗಿ ಬರುತ್ತೆ. ಇದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಹಾಲು ಜೊತೆಲೆಲ್ಲ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಈ ರೀತಿ ಆದರೆ
ಹೆಲ್ದಿ ಆಗಿರೋ ಅಂಥ ಹಾಲಿನ ಪುಡಿ ರೆಡಿಯಾಗಿದೆ ಸ್ನೇಹಿತರೆ. ಇದು ನಮ್ಮ ಭೂಲೋಕದ ಸಂಜೀವಿನಿ ಅಂತ ಅಂದರೆ ತಪ್ಪಾಗೋದೇ ಇಲ್ಲ. ಇದರಲ್ಲಿ ಬೇಕಾಗಿರೋಂಥ ಒಬ್ಬ ಮನುಷ್ಯ ಆರೋಗ್ಯವಾಗಿರಲು ಏನೆಲ್ಲ ಬೇಕು ಮ್ಯಾಕ್ಸಿಮಮ್ ಎಲ್ಲ ಹಾಕಿದ್ದೀವಿ. ಸೊ ನಾವು ಕಾಫಿ ಟೀ ಬದಲಾಗಿ ಇದನ್ನು ಕೂಡ ಕುಡಿಬೋದು. ಬೆಳಗ್ಗೆ ಸಂಜೆ 2 ಟೈಮ್ನಲ್ಲೂ ಕೂಡ ಕುಡಿಬೋದು. ನೋಡಿ ಈ ರೀತಿಯಾಗಿ ಪುಡಿ ರೆಡಿಯಾಗಿದೆ. ನಾವು ಇದನ್ನು ಸುಮಾರು 1 ತಿಂಗಳು 2 ತಿಂಗಳು ಸ್ಟೋರ್ ಮಾಡಿದ್ರೂ ಕೂಡ ವಿತೌಟ್ ಫ್ರಿಡ್ಜ್ ಏನೂ ಆಗೋದಿಲ್ಲ ಸ್ನೇಹಿತರೆ. ಎಲ್ಲ ನಾವು ಡ್ರೈ ರೋಸ್ಟ್ ಮಾಡಿದ್ದೀವಿ. ಸೊ ನಮಗೇನು ಆ ಥರ ಹಾಳಾಗೋ ಚಾನ್ಸಸ್ ಇರೋದಿಲ್ಲ. ನಾವು ಇದನ್ನು ಒಂದು ಸ್ಟೀಲ್ ಬಾಕ್ಸ್ ಆಗ್ಬೋದು ಅಥವಾ ಗ್ಲಾಸ್ ಕಂಟೈನರ್ನಲ್ಲಿ ಹಾಕ್ಬೋದು, ಸ್ಟೋರ್ ಮಾಡಿ ಇಡ್ಬೋದು. ನಾನಿಲ್ಲಿ ಒಂದು ಸ್ಟೀಲ್ ಬಾಕ್ಸಿಗೆ ಸ್ಟೋರ್ ಮಾಡ್ತಾ ಇದ್ದೀನಿ. ನಾವು ಇದು ಸುಮಾರು ಒಂದು 4 ಜನ ಇದ್ದೀವಿ, ಬೆಳಗ್ಗೆ ಸಾಯಂಕಾಲ ಕುಡಿತೀವಿ ಅಂತಂದರೆ ಈಗ ನಾನು ಮಾಡಿರೋವಂಥ ಕ್ವಾಂಟಿಟಿ 1 ಮಂತ್ ಬರುತ್ತೆ ಸ್ನೇಹಿತರೆ. ಒಂದೊಂದು ಸ್ಪೂನ್ ಅಂದರೆ ತುಂಬ ಸ್ಪೂನ್ ಹಾಕ್ಕೊಳ್ಳೋದು ಬೇಡ, ಒಂದು ಅರ್ಧಕ್ಕಿಂತ ಜಾಸ್ತಿ ಸ್ಪೂನ್ ಹಾಕ್ಕೊಂಡ್ರೆ ಸಾಕು 1 ಗ್ಲಾಸ್ ಹಾಲಿಗೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ, ಮನೆಯವ್ರಿಗೂ ಅಷ್ಟೇ. ಬೆಳಗ್ಗೆ ಸಾಯಂಕಾಲ ಇದನ್ನು ಕೊಡೋದ್ರಿಂದ ಅಥವಾ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಅವ್ರಿಗೂ ಕೂಡ ತುಂಬ ಆಚೆ ಟಯರ್ಡ್ ಆಗಿರುತ್ತೆ ಅಥವಾ ಈಗಿನ ವರ್ಕ್ ಲೋಡ್ನಲ್ಲಿ ಸ್ವಲ್ಪ ಟಯರ್ಡ್ನೆಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಮನೆಗೆ ಬಂದ ತಕ್ಷಣ ಒಂಥರ ಸುಸ್ತು ಅಂತ ಅನ್ನಿಸ್ತಾ ಇರುತ್ತೆ. ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ನಮ್ಮ ಹೆಣ್ಮಕ್ಳಿಗೆ ಏನು ಅಂತ ಹೇಳಿದ್ರೆ ಬೋನ್ಸ್ ಪ್ರಾಬ್ಲಮ್ ಬಂದುಬಿಡುತ್ತೆ, ಕ್ಯಾಲ್ಶಿಯಂ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಇದರಿಂದ ಮ್ಯಾನೇಜ್ ಮಾಡ್ಬೋದು, ಸ್ವಲ್ಪನಾದರೂ ಮ್ಯಾನೇಜ್ ಆಗತ್ತೆ ಸ್ನೇಹಿತರೆ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಅದು 1 ಸ್ಪೂನ್ ಇದು 1 ಸ್ಪೂನ್ ಹಾಕ್ಕೊಂಡು ಅದಕ್ಕೆ ಬಿಸಿ ಬಿಸಿಯಾಗಿರೋವಂಥ ಹಾಲನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಕೇಸರಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕೇಸರಿ ಹಾಕೋದ್ರಿಂದ, ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದೇ ರೀತಿಯಾಗಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ನೀವು ಕೂಡ ಇಂಥ ಒಳ್ಳೆ ಹೆಲ್ತ್ ಡ್ರಿಂಕನ್ನು ಮನೆಯಲ್ಲಿ ಮಾಡಿ ಅದೇ ರೀತಿಯಾಗಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿತಾ ಇದ್ದರೆ ಆಹಾ ಏನು ರುಚಿ ಅಂತ ಹೇಳ್ತೀರಾ. ಗೋಡಂಬಿ, ಬಾದಾಮಿ, ಡ್ರೈ ಫ್ರೂಟ್ಸ್ ಎಲ್ಲ ಇರೋದ್ರಿಂದ ಒಂದು ರಿಚ್ ಟೇಸ್ಟ್ ಅಂತ ಹೇಳ್ಬೋದು. ನೋಡಿ ತುಂಬ ಚೆನ್ನಾಗಾಗಿದೆ. ಸೊ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಮಿಸ್ ಮಾಡದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ, ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಹೋಗಿ ಬರಲಾ. ಬಾಯ್ ಸ್ನೇಹಿತರೆ, ನಮಸ್ತೆ.